ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಭಾರತದ ಮಾನವ ಸಂಪನ್ಮೂಲಗಳು ಎಂಬ ಪಾಠದ ಬಗ್ಗೆ ನೋಡೋಣ. ಹಾಗಾದರೆ ಈ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳನ್ನು ನೋಡಲಿಕ್ಕೆ ಹೋದರೆ ಮಾನವ ಸಂಪನ್ಮೂಲದ ಅರ್ಥ, ಪ್ರಾಮುಖ್ಯತೆ ಬಗ್ಗೆ ತಿಳಿತೇವೆ. ಭಾರತದ ಜನಸಂಖ್ಯೆಯ ಲಕ್ಷಣಗಳಾದ ಸಾಕ್ಷರತಾ ದರ, ಲಿಂಗಾನುಪಾತ, ನಗರ ಗ್ರಾಮೀಣ ವಯೋಮಾನ ಆಧಾರಿತ ಹಂಚಿಕೆ ಮತ್ತು ಸಾಂದ್ರತೆ, ಜನಸಂಖ್ಯಾ ಪರಿವರ್ತನೆಯ ಪರಿಕಲ್ಪನೆ, ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಜನಸಂಖ್ಯೆ ಗುಣಮಟ್ಟ ಸುಧಾರಿಸುವುದಕ್ಕೆ ಸಂಬಂಧಿಸಿದ ಅಂಶಗಳ ಬಗ್ಗೆ ನಾವು ತಿಳಿತೇವೆ. ಹಾಗಾದರೆ ಮೊದಲಿಗೆ ಜನಸಂಖ್ಯೆ ಅಂದರೆ ಏನು ಅಂತ ನೋಡಿದಾಗ, ಒಂದು ದೇಶದಲ್ಲಿ ವಾಸಿಸುತ್ತಿರುವ ಜನರು ಆ ದೇಶದ ಜನಸಂಖ್ಯೆಗೆ ನಾವು ಏನಂತ ಕರಿತೇವೆ? ಜನಸಂಖ್ಯೆ ಅಂಥೇಳಿ ಕರಿತೇವೆ. ಹಾಗಾದರೆ ಆ ಜನಸಂಖ್ಯೆಯನ್ನು ವರ್ಗೀಕರಣ ಯಾವ ರೀತಿಯಲ್ಲಿ ಮಾಡ್ತೇವೆ ಅಂತಂದರೆ, ಮಕ್ಕಳು, ವಯಸ್ಕರು, ಹಿರಿಯ ನಾಗರಿಕರು ಅಂಥೇಳಿ 3 ಭಾಗದಲ್ಲಿ ವರ್ಗೀಕರಣ ಮಾಡ್ತೇವೆ. ಮಕ್ಕಳು ಅಂತೇಳಿ ನಾವು ಯಾರಿಗೆ ಅಂತಂದರೆ 14 ವರ್ಷದ ವಯಸ್ಸಿನ ಒಳಗಿರುವರು. ವಯಸ್ಕರು ಅಂಥೇಳಿ 15 ವರ್ಷದ ಮೇಲ್ಪಟ್ಟು 60 ವರ್ಷದ ಒಳಗಿನವರನ್ನು. ಹಿರಿಯ ನಾಗರಿಕರು ಅಂಥೇಳಿ 60 ವರ್ಷದ ಮೇಲ್ಪಟ್ಟವರನ್ನು ನಾವು ಕರಿತೇವೆ. ಹಾಗಾದರೆ ಮಾನವ ಸಂಪನ್ಮೂಲ ಅಂದರೆ ಏನು ಅಂತಂದರೆ, ಉತ್ಪಾದನಾ ಜ್ಞಾನ, ಕೌಶಲ್ಯ, ಸಾಮರ್ಥ್ಯ ಹೊಂದಿರುವ ದುಡಿಯುವ ಜನರನ್ನು ನಾವೇನಂತ ಕರಿತೇವೆ? ಮಾನವ ಸಂಪನ್ಮೂಲ ಅಂತೇಳಿ ಕರಿತೇವೆ. ಹಾಗಾದರೆ ಜನಸಂಖ್ಯೆಯನ್ನು ಸಂಪನ್ಮೂಲ ಹಾಗೂ ಮಾನವ ಬಂಡವಾಳವಾಗಿ ಪರಿವರ್ತಿಸುವುದು ಹೇಗೆ ಅಂತ ನೋಡಿದಾಗ, ಉತ್ತಮ ಶಿಕ್ಷಣ ಬೇಕು, ತರಬೇತಿ, ಆರೋಗ್ಯ ಸುರಕ್ಷತೆ ಇದ್ದಾಗ ಮಾತ್ರ ಸಾಧ್ಯ. ಮಾನವ ಸಂಪನ್ಮೂಲದ ಪ್ರಾಮುಖ್ಯತೆ ಯಾವ್ಯಾವುದು ಅಂತಂದರೆ, ಮಾನವ ಬಂಡವಾಳ, ರಾಷ್ಟ್ರದ ಆದಾಯದ ಹೆಚ್ಚಳ, ಸರಕು ಸೇವೆಗಳ ಉತ್ಪಾದನೆ, ಶ್ರಮಶಕ್ತಿಯ ಪೂರೈಕೆ, ಸೌಲಭ್ಯಗಳ ಪೂರೈಕೆ, ಸಾಮಾಜಿಕ ಬದಲಾವಣೆ. ಹಾಗಾದರೆ ಭಾರತದ ಜನಸಂಖ್ಯೆಯ ಲಕ್ಷಣಗಳು ಯಾವ್ಯಾವುದು ಅಂತ ನೋಡಿ. ಅಗಾಧ ಗಾತ್ರ ಹಾಗೂ ತೀವ್ರ ಬೆಳವಣಿಗೆ. ಜನಸಂಖ್ಯಾ ಪರಿವರ್ತನೆಯ 2ನೇ ಹಂತ. ತೀವ್ರವಾಗಿ ಏರುತ್ತಿರುವ ಸಾಂದ್ರತೆ. ಅನುಕೂಲಕರ ಲಿಂಗ ಅನುಪಾತ. ಕೆಳ ವಯಸ್ಸಿನವರು ಅಧಿಕವಿರುವ ವಯೋಮಾನ ರಚನೆ. ಅಧಿಕ ಗ್ರಾಮೀಣ ಜನಸಂಖ್ಯೆಯ ಪ್ರಮಾಣ. ಜನಸಂಖ್ಯೆಯ ಕಳಪೆ ಗುಣಮಟ್ಟ. ಕೆಲಸದಲ್ಲಿ ಭಾಗವಹಿಸುವಿಕೆಯ ಕಡಿಮೆ ದರ. ಅತಿ ಜನಸಂಖ್ಯೆ. ಇವೇನು ಭಾರತ ಜನಸಂಖ್ಯೆಯ ಲಕ್ಷಣಗಳು. ಹಾಗಾದರೆ ನಮ್ಮಲ್ಲಿ ಅಗಾಧ ಗಾತ್ರ ಹಾಗೂ ತೀವ್ರ ಬೆಳವಣಿಗೆ ಆಗ್ತಾ ಇದೆ ಜನಸಂಖ್ಯೆ. ಹಾಗಾದರೆ 2011ರ ಜನಗಣತಿಯಂತೆ ಭಾರತ ಜನಸಂಖ್ಯೆ ಎಷ್ಟಿದೆ ಅಂತ ನೋಡಲಿಕ್ಕೆ ಹೋದರೆ 121.1 ಕೋಟಿಯಷ್ಟು ನಮ್ಮ ಭಾರತ ಜನಸಂಖ್ಯೆ ಕಂಡುಬರ್ತಾ ಇದೆ. ಅದೇ ರೀತಿ ಜನಸಂಖ್ಯೆ ಯಾವ ರೀತಿ ಬೆಳವಣಿಗೆ ದರವಾಗಿ ಬೆಳೀತಾ ಇದೆ ಅಂತಂದರೆ, ಪ್ರತಿಶತ 1.8ರಷ್ಟು ನಮ್ಮ ಬೆಳವಣಿಗೆಯ ದರ ಕಂಡುಬರ್ತಾ ಇದೆ. ಹಾಗಾದರೆ ಗಾತ್ರ ಮತ್ತು ತೀವ್ರ ಬೆಳವಣಿಗೆಯನ್ನು ನೋಡಲಿಕ್ಕೆ ಹೋದರೆ, ನಕ್ಷೆಯ ಮೂಲಕ ನೋಡಲಿಕ್ಕೆ ಹೋದರೆ ನಮ್ಮಲ್ಲಿ ಏನಾಗ್ತಾ ಇದೆ? ಇತ್ತೀಚೆಗೆ ಜನಸಂಖ್ಯೆ ತೀವ್ರಗತಿಯಲ್ಲಿ ಏರ್ತಾ ಇರೋದು ಕಂಡುಬರ್ತಾ ಇದೆ. ಹಾಗಾದರೆ ನಿಮಗೆ ಗೊತ್ತಾ? ಹಾಗಾದರೆ ಭಾರತದಲ್ಲಿ ಪ್ರತಿ ವರ್ಷ ಆಸ್ಟ್ರೇಲಿಯಾ ದೇಶದಲ್ಲಿರುವಷ್ಟು ಜನರು ಸೇರಿಕೊಳ್ತಾ ಇದ್ದಾರೆ. ಅಂದರೆ ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ಆಸ್ಟ್ರೇಲಿಯಾ ದೇಶದಲ್ಲಿರುವಷ್ಟು ಜನರು ಏನಾಗ್ತಾ ಇದೆ? ಒಂದು ವರ್ಷಕ್ಕೆ ನಮ್ಮಲ್ಲಿ ಅಷ್ಟು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾದರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಾಯಿತು? ಜನಸಂಖ್ಯಾ ಸ್ಫೋಟ ಆಗ್ತಾ ಇದೆ ಅಂತಾಯಿತು. ಹಾಗಾದರೆ ಜನಸಂಖ್ಯಾ ಪರಿವರ್ತನೆಯಲ್ಲಿ ನಮ್ಮಲ್ಲಿ 2ನೇ ಹಂತ ಯಾವುದು ಅಂತ ನೋಡಿದಾಗ, ಮರಣ ದರ ಕಡಿಮೆ ಇದ್ದು ಜನನ ದರ ಇನ್ನೂ ಅಧಿಕ ಆಗ್ತಾ ಇದೆ. ಹಾಗಾದರೆ ಮರಣ ದರ ಅಂತೇಳಿ ನಾವು ಯಾವುದು ಕೇಳ್ತೇವೆ ಅಂತಂದರೆ, ಪ್ರತಿ 1000 ಜನಸಂಖ್ಯೆಗೆ ಮರಣಿಸಿದ ಜನರ ಪ್ರಮಾಣ. ಜನನ ದರ ಅಂತ ಯಾರಿಗೆ ಹೇಳ್ತೇವೆ ಅಂದರೆ, ಪ್ರತಿ 1000 ಜನಸಂಖ್ಯೆಗೆ ಜನಿಸಿದ ಮಕ್ಕಳ ಪ್ರಮಾಣ. ಇವಕ್ಕೆ ಏನಂತ ಕರಿತೇವೆ? ಮರಣ ದರ ಹಾಗೂ ಜನನ ದರ. ಹಾಗಾದರೆ ಜನಸಂಖ್ಯಾ ಪರಿವರ್ತನೆಯ 2ನೇ ಹಂತದಲ್ಲಿ ನೋಡಿದಾಗ ಜನನ ದರ ಯಾವ ರೀತಿಯಲ್ಲಿದೆ ಅಂದರೆ, 22.1ರಷ್ಟು ಜನನ ದರ ಇದ್ದರೆ ಮರಣ ದರ 7.2ರಷ್ಟಿದೆ. ಇದು 2010ರಲ್ಲಿ ನಾವು ಕಂಡುಕೊಂಡಂಥದ್ದು. ತೀವ್ರವಾಗಿ ಏರುತ್ತಿರುವ ಸಾಂದ್ರತೆ. ಹಾಗಾದರೆ ನಮ್ಮಲ್ಲಿ ಏನಾಗ್ತಾ ಇದೆ? ಜನಸಾಂದ್ರತೆ ಹೆಚ್ಚಾಗ್ತಾ ಇದೆ. ಹಾಗಾದರೆ ಜನಸಾಂದ್ರತೆ ಅಂದರೆ ಏನು ಅಂತಂದರೆ, 1 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರ ಸರಾಸರಿ ಸಂಖ್ಯೆಗೆ ನಾವೇನಂತ ಕರಿತೇವೆ? ಜನ ಸಾಂದ್ರತೆ ಅಂತೇಳಿ ಕರಿತೇವೆ.
ಹಾಗಾದರೆ ಜನಸಾಂದ್ರತೆಯನ್ನು ನಾವು ಹೇಗೆ ಲೆಕ್ಕಾಚಾರ ಮಾಡ್ಬೋದು ಅಂತ ನೋಡಿದಾಗ, ಜನಸಾಂದ್ರತೆ ಈಕ್ವಲ್ ಟು ದೇಶದಲ್ಲಿರುವ ಒಟ್ಟು ಜನಸಂಖ್ಯೆ ಭಾಗಿಸು ಅಲ್ಲಿನ ಒಟ್ಟು ಭೂ ವಿಸ್ತೀರ್ಣ ಮೂಲಕ ಭಾಗಿಸಿದಾಗ ನಮಗೇನು ಸಿಗ್ತದೆ? ಜನಸಾಂದ್ರತೆ ಸಿಗ್ತದೆ. ಹಾಗಾದರೆ 2011ರಲ್ಲಿ ಭಾರತ ಜನಸಾಂದ್ರತೆ ಎಷ್ಟಿದೆ ಅಂತಂದರೆ 382ರಷ್ಟು ಭಾರತದ ಜನಸಾಂದ್ರತೆ ಇದೆ. ಹಾಗಾದ್ರೆ ನಮ್ಮಲ್ಲಿ ಜನಸಾಂದ್ರತೆ ಸಹ ಏನಾಗ್ತಾ ಇದೆ ಅಂತ ಆಯಿತು? ಏರ್ತಾ ಇದೆ ಅಂತಾಯಿತು. ಭಾರತವು ವಿಶ್ವದ 2.4% ಭೂಪ್ರದೇಶವನ್ನು ಹೊಂದಿದೆ ಅಂತ ಹೇಳ್ತೇವೆ. ಆದರೆ ವಿಶ್ವದ 16.7% ಜನರನ್ನು ಏನು ಮಾಡಿದೆ? ನಮ್ಮ ಭಾರತ ಹೊಂದಿದೆ. ಆಗ ನಮ್ಮ ಜನಸಾಂದ್ರತೆ ಏನಾಗ್ತಾ ಇದೆ? ತೀವ್ರತರ ಹೆಚ್ಚಾಗ್ತಾ ಇದೆ. ಅನಾನುಕೂಲಕರ ಲಿಂಗ ಅನುಪಾತ ಸಹ ನಮ್ಮ ಭಾರತದಲ್ಲಿ ಕಂಡುಬರ್ತಾರೆ. ಹಾಗೆ ಲಿಂಗ ಅನುಪಾತ ಅಂದರೆ ಏನು ಅಂತಂದರೆ, ಪ್ರತಿ 1000 ಪುರುಷರಿಗಿರುವ ಮಹಿಳೆಯರ ಸಂಖ್ಯೆಗೆ ನಾವೇನಂತ ಕರಿತೇವೆ? ಲಿಂಗಾನುಪಾತ ಅಂತ ಕರಿತೇವೆ. 2011ರ ಜನಗಣತಿಯಂತೆ ಭಾರತದ ಲಿಂಗಾನುಪಾತ ಎಷ್ಟಿದೆ ಅಂತಂದರೆ 1000 ಪುರುಷರಿಗೆ 943 ಸ್ತ್ರೀಯರು. 1000 ಪುರುಷರಿದ್ದರೆ 1000 ಸ್ತ್ರೀಯರು ಇರಬೇಕಾಗಿತ್ತು. ಆದರೆ ಏನಾಗ್ತಾ ಇದೆ? ಸ್ತ್ರೀಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕೆಳ ವಯಸ್ಸಿನವರು ಅಧಿಕವಿರುವ ವಯೋಮಾನ ರಚನೆ. ನಮ್ಮಲ್ಲಿ 2011ರ ಜನಗಣತಿಯಂತೆ ಭಾರತದಲ್ಲಿ ಹುಟ್ಟಿದ ಮಗುವಿಂದ 14 ವರ್ಷ ವಯೋಮಾನದವರು ಜನಸಂಖ್ಯೆಯ 30.7%ರಷ್ಟಿದ್ದಾರೆ. ಅಧಿಕ ಅವಲಂಬಿತ ಜನಸಂಖ್ಯೆಯ ಪ್ರಮಾಣ ಕಂಡುಬರ್ತಾ ಇದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತಂದರೆ, ಜನನ ದರ ನಾವೇನು ಮಾಡ್ಬೋದು? ನಿಯಂತ್ರಣ ಮಾಡಬೇಕು. ಅಧಿಕ ಗ್ರಾಮೀಣ ಜನಸಂಖ್ಯೆಯ ಪ್ರಮಾಣ. ನಮ್ಮಲ್ಲಿ ಒಂದು ದೇಶದ ನಗರ ಗ್ರಾಮೀಣ ಜನಸಂಖ್ಯೆ ಅನುಪಾತ ಸಹ ಆ ದೇಶದ ಔದ್ಯಮೀಕರಣದ ಮೇಲೆ ನಿಂತಿದೆ. 2011ರ ಜನಗಣತಿಯಂತೆ ಭಾರತದಲ್ಲಿ 68.8% ಜನರು ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಜನಸಂಖ್ಯೆಯ ಕಳಪೆ ಗುಣಮಟ್ಟ ಯಾವ ರೀತಿಯಲ್ಲಿದೆ ಅಂತ ನೋಡಿದಾಗ, ಕಡಿಮೆ ಸಾಕ್ಷರತಾ ದರ, ಅಲ್ಪ ಪ್ರಮಾಣದ ಶಿಕ್ಷಣ ಮತ್ತು ತರಬೇತಿ, ಕಡಿಮೆ ಜೀವಿತಾವಧಿ ಕಂಡುಬರ್ತಾ ಇದೆ. ಹಾಗಾದರೆ ಕಡಿಮೆ ಸಾಕ್ಷರತಾ ದರ ಯಾವ ರೀತಿಯಲ್ಲಿದೆ ಅಂತ ನೋಡಿದಾಗ, 2011ರ ಜನಗಣತಿಯಂತೆ ಭಾರತದಲ್ಲಿ ಸಾಕ್ಷರತಾ ದರ 74% ಕಂಡುಬರ್ತಾ ಇದೆ. ಸುಮಾರು 31 ಕೋಟಿಗಿಂತ ಅಧಿಕ ಜನರು ನಿರಕ್ಷರಿಗಳು ಅಂದರೆ ಅನಕ್ಷರಸ್ಥರು ಕಂಡುಬರ್ತಾರೆ. ಹಾಗಾದರೆ ಮಹಿಳಾ ಸಾಕ್ಷರತಾ ದರ ಎಷ್ಟಿದೆ ಅಂತಂದರೆ 65% ಪ್ರಮಾಣ. ಪುರುಷ ಸಾಕ್ಷರರು 82.1%ರಷ್ಟು ಕಂಡುಬರ್ತಾರೆ. ಹಾಗಾದರೆ ಪುರುಷರ ಸಾಕ್ಷರತೆ ಪ್ರಮಾಣ ಅತಿ ಹೆಚ್ಚಾಗಿದೆ. ಅಲ್ಪ ಪ್ರಮಾಣದ ಶಿಕ್ಷಣ ಮತ್ತು ತರಬೇತಿ ಯಾವ ರೀತಿಯಲ್ಲಿದೆ ನೋಡಿ. ಭಾರತದಲ್ಲಿ 20 ರಿಂದ 25 ವಯೋಮಾನದಲ್ಲಿ ಉನ್ನತ ಶಿಕ್ಷಣ ದಾಖಲಾದ ವ್ಯಕ್ತಿಗಳ ಪ್ರಮಾಣ ಕೇವಲ 20.4%. ಭಾರತದಲ್ಲಿ ಪ್ರತಿ 1000 ಜನರಿಗೆ ಲಭ್ಯವಿರುವ ವೈದ್ಯರ ಪ್ರಮಾಣ 0.7%. ಎಂಜಿನಿಯರ್ ಪ್ರಮಾಣ 210. ಕಡಿಮೆ ಪ್ರಮಾಣದ ಕೌಶಲ್ಯ ಹಾಗೂ ಕೌಶಲ್ಯಗಳಿಂದ ಏನಾಗ್ತಾ ಇದೆ? ಅಸಮತೋಲನ ಸಹ ಕಂಡುಬರ್ತಾ ಇದೆ. ನಮ್ಮಲ್ಲಿ ಕಡಿಮೆ ಜೀವಿತಾವಧಿ. ಭಾರತದಲ್ಲಿ 2013ರಲ್ಲಿ ಸರಾಸರಿ ಜೀವಿತಾವಧಿಯು ಕೇವಲ 65.8 ವರ್ಷಗಳು. ಹಾಗಾದರೆ ನಮ್ಮಲ್ಲಿ ಜೀವಿತಾವಧಿ ಸಹ ಕಡಿಮೆ ಆಗ್ತಾ ಇದೆ. ಕೆಲಸದಲ್ಲಿ ಭಾಗವಹಿಸುವಿಕೆಯೂ ಸಹ ಕಡಿಮೆ ದರ ಆಗ್ತಾ ಇದೆ. ಹಾಗಾದರೆ ಕೆಲಸದಲ್ಲಿ ಭಾಗವಹಿಸುವಿಕೆ ದರವನ್ನು ನಾವು ಹೇಗೆ ಕಂಡುಹಿಡಿಯೋದು ಅಂತ ನೋಡಿದಾಗ, ಕೆಲಸ ಮಾಡಬಲ್ಲ ಜನರ ಸಂಖ್ಯೆಯನ್ನು ಒಟ್ಟು ಜನಸಂಖ್ಯೆಯ ಪ್ರತಿಶತವಾಗಿ ಲೆಕ್ಕ ಹಾಕಿದಾಗ ಆ ಜನಸಂಖ್ಯೆ ಕೆಲಸದಲ್ಲಿ ಭಾಗವಹಿಸುವಿಕೆ ದರ ನಮಗೇನಾಗ್ತದೆ? ದೊರೆಯುತ್ತದೆ. ಹಾಗಾದರೆ ಅತಿ ಜನಸಂಖ್ಯೆ ಇದೆ ನಮ್ಮ ಭಾರತದಲ್ಲಿ. ಯಾವ ರೀತಿ ಜನಸಂಖ್ಯೆ ಪರಿಣಾಮಗಳು ಉಂಟಾಗ್ತಾ ಇದೆ ಅಂತಂದರೆ, ಬಡತನ, ಹಸಿವು, ಅಪೌಷ್ಟಿಕತೆ, ನಿರುದ್ಯೋಗ, ಕಡಿಮೆ ವರಮಾನ, ಕೊಳಚೆ ಪ್ರದೇಶಗಳು ಕಂಡುಬರ್ತಾ ಇದೆ. ಹಾಗಾದರೆ ನಮ್ಮಲ್ಲಿ ಜನಸಂಖ್ಯಾ ಪರಿವರ್ತನೆ ಸಹ ಉಂಟಾಗ್ತದೆ. ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತದ ಮೂಲಕ ಆರ್ಥಿಕ ಅಭಿವೃದ್ಧಿ ಮತ್ತು ಜನಸಂಖ್ಯೆ ಬೆಳವಣಿಗೆಯ ನಡುವಿನ ಸಂಬಂಧವನ್ನು ನಮಗೆ ವಿವರಿಸಲಾಗ್ತಾ ಇದೆ. ಹಾಗಾದರೆ ಜನಸಂಖ್ಯಾ ಪರಿವರ್ತನೆ ಸಹ ಅಭಿವೃದ್ಧಿಯ ರೂಪದಲ್ಲಿ 3 ಹಂತಗಳನ್ನು ನೋಡ್ತೇವೆ. ಹಿಂದುಳಿದ ಹಂತ, ಮುಂದುವರಿಯುತ್ತಿರುವ ಹಂತ, ಮುಂದುವರಿದ ಹಂತ ಅಂಥೇಳಿ 3 ವಿಧವನ್ನು ನೋಡ್ತೇವೆ. ಹಾಗಾದರೆ ಹಿಂದುಳಿದ ಹಂತದ ಲಕ್ಷಣಗಳು ಯಾವ್ಯಾವುದು ಅಂತ ನೋಡಿದಾಗ, ಬಡತನ, ನಿರುದ್ಯೋಗ, ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳ ಕೊರತೆ, ಮೂಢನಂಬಿಕೆ, ಸಂಪ್ರದಾಯ, ಜನನ ದರ ಮತ್ತು ಮರಣ ದರಗಳೆರಡೂ ಹೆಚ್ಚಾಗಿರುವುದು ಕಂಡುಬರ್ತಾ ಇದೆ.
ಹಾಗಾದರೆ ಮುಂದುವರಿಯುತ್ತಿರುವ ಹಂತದಲ್ಲಿ ಲಕ್ಷಣಗಳು ಯಾವ್ಯಾವುದು ಅಂತ ನೋಡಿದಾಗ ಮರಣ ದರ ಕಡಿಮೆ, ಜನನ ದರ ಹೆಚ್ಚು, ಜನಸಂಖ್ಯಾ ಬೆಳವಣಿಗೆ ದರ ಹೆಚ್ಚು. ಭಾರತ ಸಹ ಈ ಹಂತಕ್ಕೆ ಸೇರಿದೆ. ಜನಸಂಖ್ಯಾ ಬೆಳವಣಿಗೆ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಹಾಗಾದರೆ ಮುಂದುವರಿದ ಹಂತ ಅಂದರೆ ಏನು ನೋಡಿದಾಗ ಎಲ್ಲ ಜನರು ವಿದ್ಯಾವಂತರು, ಎಲ್ಲರಿಗೂ ಆರೋಗ್ಯ ಮತ್ತು ಸ್ವಚ್ಛತೆಯ ಸೌಲಭ್ಯಗಳಿವೆ, ಜನನ ದರ ಅತ್ಯಂತ ಕಡಿಮೆ, ಮರಣ ದರ ಅತ್ಯಂತ ಕಡಿಮೆ, ಜನಸಂಖ್ಯಾ ಬೆಳವಣಿಗೆ ದರವೂ ಸಹ ಏನಾಗಿದೆ? ಅತ್ಯಂತ ಕಡಿಮೆಯಾಗಿ ಕಂಡುಬರ್ತದೆ. ಹಾಗಾದರೆ ಮುಂದುವರಿದ ಹಂತದಲ್ಲಿ ನೋಡಿದಾಗ ಯಾವುದೇ ದೇಶವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ಮೂಲಕ ಜನಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಿಸಿ ಜನಸಂಖ್ಯಾ ಬೆಳವಣಿಗೆಯಲ್ಲಿ ಪರಿವರ್ತನೆ ಹೊಂದಬಹುದು. ನೆಕ್ಸ್ಟ್ ನಾವು ನೋಡುವುದಾಗ ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಜನಸಂಖ್ಯೆಯ ಗುಣಮಟ್ಟ. ನಮ್ಮಲ್ಲಿ ಉತ್ತಮ ಆರೋಗ್ಯ ಇರಬೇಕು, ಅಂದರೆ ಜೀವನ ಮಟ್ಟ ಉತ್ತಮವಾಗಿರುತ್ತೆ, ಕೆಲಸದ ಗುಣಮಟ್ಟ ಸಹ ಸರಿಯಾಗಿರ್ತದೆ. ಹಾಗಾದರೆ ನಾವು ಆರೋಗ್ಯಪೂರ್ಣ ತಾಯಿ ಮತ್ತು ಆರೋಗ್ಯಪೂರ್ಣ ಮಕ್ಕಳಾಗಬೇಕು ಅಂದರೆ ಆರೋಗ್ಯಪೂರ್ಣ ವಯಸ್ಕರು, ಗುಣಮಟ್ಟದ ಜನಸಂಖ್ಯೆ ಹೊಂದಿರಬೇಕು. ಅಂದರೆ ಮಾತ್ರ ನಮ್ಮ ದೇಶದ ಏನಾಗ್ತದೆ? ಬೆಳವಣಿಗೆಯನ್ನು ಹೊಂದ್ತದೆ. ನಾವು ಇತ್ತೀಚೆಗೆ ನೋಡಿದಾಗ ಮಕ್ಕಳು ಮತ್ತು ತಾಯಂದಿರ ಮರಣ ಪ್ರಮಾಣ ಕಡಿಮೆ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ. ತಾಯಿ ಮತ್ತು ಮಗುವಿನ ಆರೋಗ್ಯ ವರ್ಧನೆಗಾಗಿ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ತಾಯಿಯ ಆರೋಗ್ಯ ಮತ್ತು ಪೌಷ್ಟಿಕತೆಗೆ ಹೆಚ್ಚಿನ ಗಮನವನ್ನು ನೀಡಲಾಗ್ತಾ ಇದೆ. ಹೆರಿಗೆಯ ನಂತರ ತಾಯಿ ಮತ್ತು ಶಿಶುವಿಗೆ ಸೂಕ್ತ ಆರೈಕೆ, ಆರೋಗ್ಯ ಸೌಲಭ್ಯಗಳು, ಲಸಿಕೀಕರಣ, ಪೌಷ್ಟಿಕಾಂಶಗಳನ್ನು ನೀಡಲಾಗ್ತಾ ಇದೆ. ನುರಿತ ಸಿಬ್ಬಂದಿಯ ಮೇಲ್ವಿಚಾರಣೆಯಲ್ಲಿ ಹೆರಿಗೆಯನ್ನು ಮಾಡಿಸಲಾಗ್ತಾ ಇದೆ. ಜನಸಂಖ್ಯಾ ಅಧ್ಯಯನದ ಅಂತಾರಾಷ್ಟ್ರೀಯ ಸಂಸ್ಥೆಯ ಸಮೀಕ್ಷೆಗಳ ಪ್ರಕಾರ ನೋಡಿದಾಗ 2008-09ರಲ್ಲಿ 40% ಮಕ್ಕಳು ಕಡಿಮೆ ತೂಕ ಹೊಂದಿದವರಾಗಿದ್ದರು. ಅರ್ಧದಷ್ಟು ಗರ್ಭಿಣಿಯರು ರಕ್ತಹೀನತೆಯಿಂದ ಬಳಲ್ತಾ ಇದ್ದರು. ಹಾಗಾಗಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಭಾರತ ಸರ್ಕಾರ ಶಿಶು ಹಾಗೂ ತಾಯಂದಿರ ಮರಣ ದರಗಳನ್ನು ಕಡಿಮೆಗೊಳಿಸಲಿಕ್ಕೆ ಕ್ರಮವನ್ನು ಕೈಗೊಳ್ತು. ಅದಕ್ಕಾಗಿ ಜನನಿ ಸುರಕ್ಷಾ ಯೋಜನೆ ಅಡಿಯಲ್ಲಿ ಸಾಂಸ್ಥಿಕ ಹೆರಿಗೆಗಳನ್ನು ಉತ್ತೇಜಿಸಿತು. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಭಾರತ ಸರ್ಕಾರ ಶಿಶು ಹಾಗೂ ತಾಯಂದಿರ ಮರಣವನ್ನು ಕಡಿಮೆ ಮಾಡಿಸಲಿಕ್ಕೆ ಆರೋಗ್ಯ ಮತ್ತು ಉಪಕೇಂದ್ರಗಳ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ, ಸಮುದಾಯ ಆರೋಗ್ಯ ಕೇಂದ್ರಗಳ ಹಾಗೂ ಜಿಲ್ಲಾ ಆಸ್ಪತ್ರೆಗಳ ಬಲವರ್ಧನೆ ಮಾಡಿ ಅವುಗಳ ಸಹಕಾರದಿಂದ ಸಂಪೂರ್ಣ ಹೆರಿಗೆ ಮತ್ತು ಶಿಶು ಆರೈಕೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಹಾಗಾದರೆ ನಮ್ಮ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಭಾರತ ಸರ್ಕಾರ ಶಿಶು ಹಾಗೂ ತಾಯಂದಿರ ಮರಣ ದರವನ್ನು ಕಡಿಮೆ ಮಾಡಿಸಲಿಕ್ಕೂ ಸಹ ಕ್ರಮ ಕೈಗೊಳ್ತಾ ಇದೆ. ಜನರು ಆರೋಗ್ಯ ಸೇವೆಗಳನ್ನು ಬಳಸಲಿಕ್ಕೆ ಆಶಾ ಕಾರ್ಯಕರ್ತೆಯರನ್ನು ನೇಮಕ ಮಾಡ್ತಾ ಇದೆ. ಆರೋಗ್ಯ ಹಾಗೂ ಪೋಷಣೆ ಕುರಿತಾದ ಶಿಕ್ಷಣ ಮತ್ತು ಜಾಗೃತಿ ನೀಡಿ ಆಹಾರದಲ್ಲಿ ಕಬ್ಬಿಣಾಂಶ ಅಧಿಕವಿರುವ ಹಾಗೆ ಮಾಡುವಂತಹ ಕಾರ್ಯಕ್ರಮಗಳು ಸಹ ಕಂಡುಬರ್ತಾ ಇದೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಭಾರತ ಸರ್ಕಾರವು ಶಿಶು ಹಾಗೂ ತಾಯಂದಿರ ಮರಣ ದರವನ್ನು ಕಡಿಮೆ ಮಾಡಿಸಲಿಕ್ಕಾಗಿ ಸಾರ್ವತ್ರಿಕ ಲಸಿಕೀಕರಣ ಸಾಧಿಸಿ ಮಕ್ಕಳಿಗೆಯನ್ನು ಬಾಧಿಸುತ್ತಿರುವ ಮಾರಣಾಂತಿಕ ರೋಗಗಳನ್ನು ಹತೋಟಿಗೆ ತರ್ತಾ ಇದೆ. ಗರ್ಭಿಣಿಯರಿಗೆ ಹಾಗೂ ಮಕ್ಕಳಿಗೆ ಪೂರಕ ಪೌಷ್ಟಿಕಾಂಶಗಳನ್ನು ಒದಗಿಸಿ ಅಪೌಷ್ಟಿಕತೆಯನ್ನು ಕಡಿಮೆಯನ್ನು ಮಾಡಲಾಗ್ತಾ ಇದೆ ಮತ್ತು ಸಾರ್ವತ್ರಿಕ ಲಸಿಕೀಕರಣ ಸಾಧಿಸಿ ಮಕ್ಕಳನ್ನು ಬಾಧಿಸುತ್ತಿರುವಂತಹ ರೋಗಗಳನ್ನು ಕಡಿಮೆ ಮಾಡ್ತಾ ಇದೆ. ಮತ್ತು ಅಷ್ಟೇ ಅಲ್ಲ, ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆಯೂ ಸಹ ಇದಕ್ಕೆ ಕೊಡುಗೆಯನ್ನು ನೀಡಿದೆ. ಇವಿಷ್ಟು ಕ್ರಮಗಳೊಂದಿಗೆ ಮಾನವ ಸಂಪನ್ಮೂಲವನ್ನೇ ಕಾಪಾಡುವುದೇ ಏನಾಗಿದೆ ಮೂಲ ಉದ್ದೇಶ ಇಟ್ಕೊಂಡು ಸರ್ಕಾರ ಎಲ್ಲ ಯೋಜನೆಯೊಂದಿಗೆ ಅನುಷ್ಠಾನವನ್ನು ಗೊಳಿಸಿದೆ. ಧನ್ಯವಾದ.